ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 17ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಇರುವಂಥ ದಿನ. ಈ ಅಮಾವಾಸ್ಯೆ ಈ ದಿನ ಸಂಜೆ 5:28 ಇರಲಿದೆ. ನಂತರ ಶುಕ್ಲ ಪಕ್ಷದ ಪಾಡ್ಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 9:31 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ನಾಗವ. ಇದು ಈ ದಿನ ಸಂಜೆ 5:33 ಇರಲಿದೆ. ನಂತರ ಉತ್ತರ ಕರ್ಣ ಕಿಂಸ್ತುಘ್ನ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ರಾತ್ರಿ 12:28 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಮಕರ. ಅಂದರೆ ಚಂದ್ರ ಮಕರದಲ್ಲಿ ಈ ದಿನ ಬೆಳಿಗ್ಗೆ 8:54 ಇರಲಿದ್ದು, ನಂತರ ಚಂದ್ರ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:33 ಸಂಜೆ 5:01 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:37 ಮಧ್ಯಾಹ್ನ 2:05 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:41 ಬೆಳಿಗ್ಗೆ 11:09 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 9:58 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:39 ಮಧ್ಯಾಹ್ನ 12:17 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:24. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಅಥವಾ ಗೃಹ ನಿರ್ಮಾಣ ಆಗ್ಬೋದು. ಇನ್ನು ಕೃಷಿ ಜಮೀನಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಕುಜ ಸಾಹಸಕ್ಕೆ, ಶಕ್ತಿಗೆ, ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸಾಹಸ ಕೆಲಸಗಳನ್ನು ಮಾಡುವಂಥವ್ರಿಗೆ, ಅದರಲ್ಲೂ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರಿಗೆ, ಇನ್ನು ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ತುಂಬ ಅನುಕೂಲತೆಗಳಿದೆ. ತುಂಬ ಶುಭಕರವಾದಂಥ ಫಲಿತಾಂಶಗಳು ಸಿಕ್ಕತ್ತೆ.
ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ, ಅವ್ರಿಗೂ ಕೂಡ ದಿನ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಗತ್ಯವಾದಂಥ ಮಾಹಿತಿಗಳು ಈ ದಿನ ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ಕುಜ ಅಹಂಕಾರಕ್ಕೆ ಮತ್ತೆ ಆಕ್ರಮಣ ಮಾಡುವಂಥ ಬುದ್ಧಿ ಅಂದರೆ ಅಗ್ರೆಸಿವ್ ನೇಚರ್ ಇದೆಯಲ್ಲ, ಇದಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಚಟುವಟಿಕೆಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಅಹಂನೇನಾದರೂ ತೋರಿಸಿದ್ರೆ ಅಥವಾ ನಾನು ಅನ್ನುವಂಥದ್ದೇನಾದರೂ ಮುಂದಾಗಿ ಬಂದರೆ ಅಲ್ಲಿ ಹಿನ್ನಡೆ ಇರುತ್ತೆ. ಹಾಗಾಗಿನೇ ಈ ದಿನ ಹೊಂದಾಣಿಕೆಯಿಂದ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ ಕುಜನಿಂದ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರಾದ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಏಕೆಂದರೆ ಈ ದಿನ ಇರುವಂಥ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 43 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 34 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 25 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ, ಸ್ವಲ್ಪ ಅನಾನುಕೂಲಕರವಾಗಿ ಇರುವಂಥ ಸನ್ನಿವೇಶಗಳು ಒದಗಿ ಬರ್ತಾ ಇದೆ. ಹಾಗಾಗಿನೇ ಈ ದಿನ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಏಕೆಂದರೆ ಕೆಲಸ ಕಾರ್ಯಗಳು ಆರಂಭ ಆಗುವಂಥದ್ದು ನಿಧಾನ ಆಗುತ್ತೆ, ಫಲಿತಾಂಶ ಕೂಡ ಬರುವಂಥದ್ದು ತುಂಬ ತಡವಾಗುತ್ತೆ. ಹಾಗಾಗಿನೇ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಬರಬಹುದು. ಹಾಗಾಗಿ ಜಾಗ್ರತೆಯಿಂದ ಇರಿ. ಪ್ರಮುಖವಾದಂತಹ ಕೆಲಸಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 35 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 34 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 24 ನಿಮಿಷದಿಂದ ರಾತ್ರಿ 7 ಗಂಟೆ 25 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 35 ನಿಮಿಷದಿಂದ ರಾತ್ರಿ 2 ಗಂಟೆ 36 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಸರ್ಕಾರದ ಅಧಿಕಾರಿಗಳಿಗೆ ರವಿ ಹೋರ ಉತ್ತಮವಾಗಿರುವಂಥದ್ದು. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕುವಂಥದ್ದು ಇದೆ. ಹಾಗೆ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಉತ್ತಮ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರಾದ ಸಮಯ. ಇನ್ನು ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಕೆಲವು ಸರ್ಕಾರದ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ರವಿ ಹೋರಾದಲ್ಲೇ ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 40 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ ಅಪರಾಹ್ನ 3 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 28 ನಿಮಿಷದಿಂದ ರಾತ್ರಿ 10 ಗಂಟೆ 30 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಮಾತ್ರ ಅವಾಯ್ಡ್ ಮಾಡಲೇಬೇಕು. ಏಕೆಂದರೆ ನಿಮ್ಮ ಮನಸ್ಸು ಚಂಚಲವಾಗಿರುವಂಥ ಸಂದರ್ಭ. ಆಗ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಲಿ, ನೀವು ಪ್ರಯತ್ನ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಲಿ ವಿಚಿತ್ರವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿನೇ ಈ ಚಂದ್ರ ಹೋರಾದಲ್ಲಿ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸವನ್ನ ಮಾಡುವಂಥವ್ರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ ಇರುವಂಥ ಚಂದ್ರಹೋರದಲ್ಲಿ. ಹಾಗಾಗಿ ಈ ಚಂದ್ರಹೋರ ಈ ದಿನ ನಿಮ್ಮ ಮನಸ್ಸು ಮತ್ತೆ ಮನಸ್ಸಿನ ನಿರ್ಧಾರ ಇದನ್ನ ಸಂಪೂರ್ಣವಾಗಿ ಆಧರಿಸಿರುವಂಥದ್ದು. ಹಾಗಾಗಿನೇ ಆದಷ್ಟು ಪ್ರಮುಖವಾಗಿರುವಂಥ ಈಗ ಹೇಳಿರುವಂತಹ ಕೆಲಸ ಕಾರ್ಯಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಇದು ಅಂದ್ರೆ ಚಂದ್ರಹೋರ ಈ ದಿನ ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 25 ನಿಮಿಷದಿಂದ ಸಂಜೆ 6 ಗಂಟೆ 24 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 35 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ
ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತವಾಗಿದೆ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದು ಪ್ರತಿದಿನ ಪಂಚಾಂಗದಲ್ಲಿ ಇರುವಂಥ ವಿಚಾರ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಅಂದರೆ ನಾವು ಹೇಳುವಂತಹ ಶುಭ ಸಂದರ್ಭಗಳಲ್ಲೇ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ನಿಲ್ಲತ್ತೆ. ಇದರಿಂದ ನಿಮ್ಮ ಪ್ರಯತ್ನ ಒಳ್ಳೆಯ ಫಲವನ್ನೇ ಕಾಣುತ್ತೆ. ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಅಮಾವಾಸ್ಯೆಯ ತಿಥಿ ಇರುವಂಥ ದಿನ. ಅದರಲ್ಲೂ ಈ ದಿನದ ಅಮಾವಾಸ್ಯೆಯನ್ನು ಶಿವರಾತ್ರಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಏಕೆಂದರೆ ಮೊನ್ನೆ ತಾನೇ ಶಿವರಾತ್ರಿ ಮುಗಿದಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇದು ಶಿವರಾತ್ರಿ ಅಮಾವಾಸ್ಯೆ ಅನ್ನಿಸ್ಕೊಳ್ಳುತ್ತೆ. ಕೆಲವರು ಇದನ್ನು ಭೌಮವತಿ ಅಮಾವಾಸ್ಯೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ಮಂಗಳವಾರದ ದಿನ ಅಮಾವಾಸ್ಯೆ ಬಂದಿರೋದ್ರಿಂದ ಇದು ಭೌಮವತಿ ಅಮಾವಾಸ್ಯೆ ಬಹಳ ವಿಶೇಷವಾಗಿ ಇರುವಂಥದ್ದು. ಏಕೆಂದರೆ ಕುಜನಿಗೆ ಸಂಬಂಧಪಟ್ಟಂತಹ ದಿನದಲ್ಲಿ ಅಮಾವಾಸ್ಯೆ ಬಂದಿರುವಂಥದ್ದು. ಇನ್ನು ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಈ ವರ್ಷದ ಮೊದಲ ಸೂರ್ಯಗ್ರಹಣ ನಡೀತಾ ಇದೆ. ಇದು ರಾಹುಗ್ರಸ್ತ ಸೂರ್ಯಗ್ರಹಣ. ಏಕೆಂದರೆ ಈಗಾಗಲೇ ಕುಂಭರಾಶಿಯಲ್ಲಿ ರವಿ ಇದ್ದಾನೆ, ರವಿಯ ಜೊತೆಯಲ್ಲಿ ರಾಹು. ಹಾಗಾಗಿನೇ ಇದು ರಾಹುಗ್ರಸ್ತ ಸೂರ್ಯಗ್ರಹಣ. ಹಾಗೆ ಈ ದಿನ 5 ಗ್ರಹಗಳು ಕುಂಭರಾಶಿಯಲ್ಲಿ ಸ್ಥಿತರಾಗಿರುವಂತಹ ಸಂದರ್ಭ. ಇಲ್ಲಿ ರವಿ, ಬುಧ, ಶುಕ್ರ, ಚಂದ್ರ ಮತ್ತೆ ರಾಹು ಈ 5 ಗ್ರಹಗಳು ಕುಂಭರಾಶಿಯಲ್ಲಿದ್ದಾರೆ. ಹಾಗಾಗಿನೇ ಈ ದಿನ ಕುಂಭರಾಶಿಯಲ್ಲಿ ಈ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಇದು ಈ ದಿನ ಅಪರಾಹ್ನ 3:56 ಆರಂಭ ಆಗುತ್ತೆ. ಹಾಗೆ ರಾತ್ರಿ 7:57 ಈ ಸೂರ್ಯಗ್ರಹಣ ಮುಕ್ತಾಯ ಆಗುತ್ತೆ. ಆದರೆ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಏನಿದೆ ಇದು ಭಾರತ ದೇಶಕ್ಕೆ ಕಾಣಿಸಲ್ಲ. ಬದಲಾಗಿ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಅಮೆರಿಕಾ ಭಾಗದಲ್ಲಿ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಅಂಟಾರ್ಟಿಕಾ ಮತ್ತೆ ಹಿಂದೂ ಮಹಾಸಾಗರದ ಭಾಗಗಳಲ್ಲಿ ಇದು ಗೋಚರವಾಗುತ್ತೆ. ಹಾಗಾಗಿ ಈ ಗ್ರಹಣ ಭಾರತದಲ್ಲಿ ಗೋಚರಿಸಲ್ಲ. ಆದ್ರಿಂದಲೇ ಅದರ ಸೂತಕದ ಅವಧಿ ಸಹ ಮಾನ್ಯವಾಗಿಲ್ಲ. ಹಾಗಾಗಿ ಭಾರತದಲ್ಲಿ ಗ್ರಹಣದ ಆಚರಣೆ ಇಲ್ಲ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರಜ್ಞರ ಅಭಿಪ್ರಾಯ. ಇನ್ನು ಈ ರಾಹುಗ್ರಸ್ತ ಸೂರ್ಯಗ್ರಹಣ ಧನಿಷ್ಠ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ, ಕುಂಭರಾಶಿಯಲ್ಲಿ ಸಂಭವಿಸ್ತಾ ಇರುವಂಥದ್ದು. ಹಾಗಾಗಿನೇ ಈ ಸಮಯದಲ್ಲಿ ಕರ್ಕಾಟಕ ಮತ್ತೆ ಸಿಂಹ ಲಗ್ನ ನಡೀತಾ ಇರುತ್ತೆ. ಹಾಗಾಗಿನೇ ಕುಂಭರಾಶಿ, ಧನಿಷ್ಠ ನಕ್ಷತ್ರ, ಕರ್ಕಾಟಕ ಲಗ್ನ ಮತ್ತೆ ಸಿಂಹ ಲಗ್ನ ಇಲ್ಲಿ ಜನಿಸಿದಂಥವರು ಪರಿಹಾರವನ್ನು ಮಾಡಿಕೊಳ್ಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಕುಂಭರಾಶಿ ಅದರಲ್ಲೂ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದಂಥವರಿಗೆ ಗ್ರಹಣದ ನೇರ ಪರಿಣಾಮ ಬೀರೋದ್ರಿಂದ ಇದನ್ನ ಪರಿಹಾರ ರೂಪದಲ್ಲಿ ನೀವು ಆ ಗ್ರಹಣದ ದೋಷಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಭಾರತದಲ್ಲಿ ಕಾಣಿಸಲ್ಲ, ಆದರೂ ಈ ನಿವಾರಣೆ ಯಾಕೆ ಅನ್ನುವಂಥ ಒಂದು ಜಿಜ್ಞಾಸೆ ಅಥವಾ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಬರಬಹುದು. ಆದರೂ ಕೂಡ ಇಡೀ ಭೂಮಂಡಲಕ್ಕೆ ಸೂರ್ಯ ಬಹಳ ಹತ್ತಿರದಲ್ಲಿರುವಂಥವನು. ಸೂರ್ಯನ ಛಾಯೆ, ಸೂರ್ಯನ ಕಿರಣ ಭೂಮಿಯ ಎಲ್ಲೆಡೆ ಬೀಳ್ತಾ ಇರುವಂತಹ ಸಂದರ್ಭ. ಅದಕ್ಕಾಗಿನೇ ನಮ್ಮ ವಿಶ್ವದ ಒಂದು ಭಾಗದಲ್ಲಿ ಗ್ರಹಣ ಆದರೆ ಮತ್ತೊಂದು ಭಾಗದಲ್ಲೂ ಕೂಡ ಈ ಸೂರ್ಯನ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನ ಪರಿಹಾರಕ್ಕೆ ಒಳಪಡಿಸುವಂಥದ್ದು ಸೂಕ್ತ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಇನ್ನು ಗ್ರಹಣದ ನಂತರದಲ್ಲಿ ಈ ಧೂಮ್ರವರ್ಣದ ವಸ್ತ್ರ ಏನಿದೆ ಅಥವಾ ಈ ಕಪ್ಪು ಬಣ್ಣದ ವಸ್ತ್ರ, ಅದರಲ್ಲಿ ಉದ್ದಿನ ಕಾಳನ್ನ ಅಥವಾ ಉದ್ದಿನ ಬೇಳೆಯನ್ನ ಕಟ್ಟುವಂಥದ್ದು. ಇನ್ನು ಕೆಂಪು ಬಣ್ಣದ ವಸ್ತ್ರದಲ್ಲಿ ಗೋಧಿಯನ್ನ ಕಟ್ಟುವಂಥದ್ದು. ಅಂದ್ರೆ ನಿಮ್ಮ ಯಥಾಶಕ್ತಿ ಉದ್ದಿನ ಬೇಳೆಯನ್ನ ಅಥವಾ ಉದ್ದಿನ ಕಾಳನ್ನ ಮತ್ತೆ ಗೋಧಿಯನ್ನ ಯಥಾಶಕ್ತಿ ದಕ್ಷಿಣೆ ಸಮೇತವಾಗಿ ಸತ್ಪಾತ್ರರಿಗೆ ಅಥವಾ ಅವಶ್ಯಕತೆ ಇರುವಂಥವ್ರಿಗೆ ದಾನ ಮಾಡುವಂಥದ್ದು ತುಂಬಾ ಸೂಕ್ತ. ಇದು ಈ ಗ್ರಹಣದ ದೋಷ ಪರಿಹಾರಕ್ಕೆ ಮಾಡುವಂತಹ ಒಂದು ಪರಿಣಾಮಕಾರಿಯಾದಂತಹ ಪರಿಹಾರ ಇದು. ಇನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದಾದ್ರೆ ಈ ಸೂರ್ಯಗ್ರಹಣ ಸೌರಮಂಡಲದಲ್ಲಿ ನಡೆಯುವಂಥ ಈ ಭೂಮಿ, ಸೂರ್ಯ ಮತ್ತೆ ಚಂದ್ರರನ್ನ ಒಳಗೊಂಡಂಥ ಒಂದು ಖಗೋಳ ಪ್ರಕ್ರಿಯೆ ಅಷ್ಟೇ ಇದು. ಏಕೆಂದ್ರೆ ಅಮಾವಾಸ್ಯೆಯ ದಿನ ಮಾತ್ರ ಸೂರ್ಯಗ್ರಹಣ ಸಂಭವಿಸುತ್ತೆ, ಹಾಗೆ ಹುಣ್ಣಿಮೆಯ ದಿನ ಮಾತ್ರ ಚಂದ್ರಗ್ರಹಣ ಸಂಭವಿಸುತ್ತೆ ಅನ್ನುವಂಥ ವಿಚಾರ ತಮಗೂ ಗೊತ್ತಿರುವಂಥದ್ದೇ. ಇಲ್ಲಿ ಸೂರ್ಯ ಮತ್ತೆ ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತೆ. ಇನ್ನು
ಈ ದಿನ ನಡೆಯುವಂತಹ ಸೂರ್ಯಗ್ರಹಣ ಏನಿದೆ ಇದನ್ನ ಕಂಕಣ ಸೂರ್ಯಗ್ರಹಣ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಸೂರ್ಯನ ಸುತ್ತ ಒಂದು ಉಂಗುರದ ರೀತಿಯಲ್ಲಿ ಒಂದು ಪ್ರಭೆ ಏರ್ಪಡುತ್ತೆ, ಉಂಗುರದ ಆಕಾರದಲ್ಲಿರುತ್ತೆ. ಇದು ಅಂದ್ರೆ ಇದು ಪೂರ್ಣ ಸೂರ್ಯಗ್ರಹಣ ಅಲ್ಲ. ಯಾಕೆಂದ್ರೆ ಇಲ್ಲಿ ಪೂರ್ಣ ಸೂರ್ಯಗ್ರಹಣದಲ್ಲಿ ಚಂದ್ರ ಸೂರ್ಯನನ್ನ ಸಂಪೂರ್ಣವಾಗಿ ಮುಚ್ಚಿಬಿಡ್ತಾನೆ, ಆಗ ಹಗಲಲ್ಲೇ ಕತ್ತಲಾದಂತೆ ಭಾಸವಾಗುತ್ತೆ. ಇನ್ನು ಈ ಕಂಕಣ ಗ್ರಹಣದಲ್ಲಿ ಚಂದ್ರ ಸೂರ್ಯನ ಮಧ್ಯಭಾಗವನ್ನ ಮಾತ್ರ ಮುಚ್ಚಿ ಸುತ್ತಲೂ ಕೂಡ ಉಂಗುರದಂತಹ ಬೆಳಕು ಕಾಣುವಂತೆ ಮಾಡ್ತಾನೆ. ಇದನ್ನೇ ಉಂಗುರದ ಆಕಾರದ ಸೂರ್ಯಗ್ರಹಣ ಅಂತ ಹೇಳಿ ಕರೀತಾರೆ. ಇನ್ನು ಈ ಸೂರ್ಯಗ್ರಹಣ ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಬರೀ ಕಣ್ಣಿಗೆ ಕಾಣಿಸಿದ್ರೆ ಮಾತ್ರ ಸೂತಕದ ನಿಯಮಗಳು ಅನ್ವಯ ಆಗತ್ತೆ. ಆದ್ರೆ ಈ ಗ್ರಹಣ ಭಾರತದಲ್ಲಿ ಕಾಣಿಸಲ್ಲ, ಅದರಿಂದ ಯಾವುದೇ ಸೂತಕ ಇರೋದಿಲ್ಲ ಅನ್ನುವಂಥ ಒಂದು ವಿಚಾರ. ಹಾಗೆ ಧಾರ್ಮಿಕ ಆಚರಣೆಗಳನ್ನ ಮಾಡುವಂತ ಅವಶ್ಯಕತೆಗಳಾಗ್ಲಿ, ದೇವಾಲಯಗಳನ್ನ ಮುಚ್ಚುವಂತಹ ಸಂದರ್ಭಗಳಾಗ್ಲಿ ಈ ಗ್ರಹಣದ ಸಂದರ್ಭದಲ್ಲಿ ಇರೋದಿಲ್ಲ ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ಬಂಧುಗಳೇ, ಈ ಸೂರ್ಯಗ್ರಹಣ ಶನಿಯ ರಾಶಿಚಕ್ರ ಚಿಹ್ನೆಯಾದಂತಹ ಕುಂಭರಾಶಿಯಲ್ಲಿ ನಡೀತಾ ಇದೆ. ಹಾಗಾಗಿ ಶನಿಯ ಮನೆಯಾದಂತಹ ಕುಂಭರಾಶಿಯಲ್ಲೇ ರವಿ ಇರುವಂತವನು, ಶನಿ ಮತ್ತೆ ರವಿ ಶತ್ರುಗಳು, ಜೊತೆಗೆ ರಾಹುಗ್ರಸ್ತ ಸೂರ್ಯಗ್ರಹಣ ಇದು. ಯಾಕೆಂದ್ರೆ ರಾಹು ಕೂಡ ಕುಂಭರಾಶಿಯಲ್ಲೇ ಇರುವಂತಹ ಸಂದರ್ಭ. ಹಾಗಾಗಿನೇ ಕೆಲವೊಂದು ರಾಶಿಯವರಿಗೆ ಸಕಾರಾತ್ಮಕ ಪರಿಣಾಮಗಳು ಉಂಟಾದ್ರೆ ಕೆಲವು ರಾಶಿಯವರಿಗೆ ನಕಾರಾತ್ಮಕ ಪರಿಣಾಮಗಳು ಕೂಡ ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಈ ಗ್ರಹಣದ ಪ್ರಭಾವ ಏನಿದೆ ಅದು 90 ದಿನಗಳವರೆಗೂ ಕೂಡ ಇರುತ್ತೆ ಅನ್ನುವಂಥ ಅಭಿಪ್ರಾಯ ಇದೆ. ಹಾಗಾಗಿನೇ ಈ 12 ರಾಶಿಚಕ್ರ ಚಿಹ್ನೆಗಳ ಮೇಲೆ ಯಾವ ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ ಈ ಸೂರ್ಯಗ್ರಹಣದಿಂದ ಅನ್ನುವಂಥ ವಿಚಾರಗಳನ್ನ ತಿಳಿಯೋದಾದ್ರೆ, ಇಲ್ಲಿ ಮೇಷರಾಶಿಯವರಿಗೆ 11ನೇ ಮನೆಯಲ್ಲಿ ಈ ಗ್ರಹಣ ನಡೀತಾ ಇದೆ. ಇನ್ನು ಸೂರ್ಯಗ್ರಹಣ ರವಿ 5ನೇ ಮನೆಯ ಅಧಿಪತಿ. ಹಾಗಾಗಿನೇ 11ನೇ ಮನೆ ಲಾಭಸ್ಥಾನ ಆದ್ರೆ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿ ಮೇಷರಾಶಿಯವರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ ಈ ಗ್ರಹಣದ ಪ್ರಭಾವದಿಂದ. ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ ಪ್ರಗತಿದಾಯಕವಾಗಿರುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂತವ್ರಿಗೂ ಕೂಡ ತುಂಬಾ ಅನುಕೂಲತೆಗಳು, ಒಳ್ಳೆಯ ಸ್ಥಾನಮಾನಗಳು ಸಿಕ್ಕುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಇನ್ನು ವೃಷಭ ರಾಶಿಯವರಿಗೆ 10ರಲ್ಲಿ ಅಂದ್ರೆ ಉದ್ಯೋಗ ಸ್ಥಾನದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರುವಂತಹ ಸಂದರ್ಭ ಇದೆ. ಹಾಗಾಗಿನೇ ಈ ಉದ್ಯೋಗ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಜೊತೆಗೆ ಹಣಕಾಸಿನ ವ್ಯವಹಾರಗಳನ್ನ ಲೆಕ್ಕಾಚಾರ ಇಲ್ಲದೆ ಮಾಡಿದಂತಹ ಸಂದರ್ಭದಲ್ಲಿ ನಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ವಿವಾಹದ ವಿಚಾರದಲ್ಲೂ ಕೂಡ ನಿಮಗೆ ಅಷ್ಟೊಂದು ಸಂತೋಷ ಅನ್ನುವಂಥದ್ದು ಇರಲ್ಲ. ವೈವಾಹಿಕ ಜೀವನ ಸ್ವಲ್ಪ ಒತ್ತಡದಿಂದಲೇ ಕೂಡಿರುವಂಥದ್ದಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ 9ರ ಸ್ಥಾನದಲ್ಲಿ ನಡೀತಾ ಇದೆ, ಅಂದ್ರೆ ಇದು ಭಾಗ್ಯಸ್ಥಾನ. ಆದ್ರೆ ಇಲ್ಲಿ ಗ್ರಹಗಳ ತಾಕಲಾಟದಿಂದ ಸ್ವಲ್ಪ ಭಾಗ್ಯೋದಯಕ್ಕೆ ಅಡ್ಡಿ ಆತಂಕಗಳು ಬರುವಂತಹ ಸಾಧ್ಯತೆಗಳಿದೆ. ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ. ಆದ್ರೆ ಈ ಸಂದರ್ಭದಲ್ಲೇ ಸ್ವಲ್ಪ ಮನಸ್ಥಿತಿ ಕೂಡ ಏರುಪೇರಿನಿಂದ ಕೂಡಿರುವಂಥದ್ದು. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮನಸ್ಸು ಚಂಚಲವಾಗಿರುತ್ತೆ. ಅದನ್ನ ನೀವು ನಿಯಂತ್ರಣ ಮಾಡಲೇಬೇಕಾಗತ್ತೆ. ಇಲ್ಲಾಂದ್ರೆ ಮುಂದೆ ನಿಮ್ಮ ಪರೀಕ್ಷೆ ಅಥವಾ ನಿಮ್ಮ ಮುಂದಿನ ವ್ಯಾಸಂಗದ ಮೇಲೆ ಇದು ಹೆಚ್ಚು ಪರಿಣಾಮವನ್ನ ಬೀರುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂತವ್ರಿಗಾಗ್ಲಿ, ಸರ್ಕಾರದ ಹಿರಿಯ ಅಧಿಕಾರಿಗಳಿಗಾಗ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಹಣಕಾಸಿನ ವಿಚಾರ, ನಿಮ್ಮ ಸಂಬಂಧದ ವಿಚಾರ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಈ ಸೂರ್ಯಗ್ರಹಣ ನಡೀತಾ ಇದೆ. 8ನೇ ಮನೆ ಇದು ದುಸ್ಥಾನ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಅದ್ಭುತವಾದಂತಹ ಜಯ ಸಿಕ್ಕಿದ್ರೆ ಕೆಲವೊಂದು ವಿಚಾರಗಳಲ್ಲಿ ಅಷ್ಟೇ ಅವಮಾನಗಳಾಗುವಂತಹ ಪ್ರಸಂಗಗಳು ಕೂಡ ಇರುತ್ತೆ. ಹಾಗಾಗಿ ಎಕ್ಸ್ಟ್ರೀಮ್ ಎಂಡ್ಸ್ ಅಲ್ಲಿ ನೀವು ಈ ಗ್ರಹಣದ ಪ್ರಭಾವವನ್ನ ಅನುಭವಿಸುವಂಥದ್ದು ಇರುತ್ತೆ. ಇನ್ನು ಹೊಸದಾಗಿ ಏನೇ ವ್ಯಾಪಾರ ವ್ಯವಹಾರ ಆರಂಭ ಮಾಡಲಿಕ್ಕೆ ನಿಮಗೆ ಸಮಯ ಚೆನ್ನಾಗಿದೆ. ಆದರೆ ಪರಿಸ್ಥಿತಿ ನಿಮ್ಮ ಪರವಾಗಿರುವಂತೆ ನೋಡಿಕೊಳ್ಬೇಕಾಗತ್ತೆ. ಸ್ವಲ್ಪ ಅಲರ್ಟ್ ಆಗಿರಬೇಕು, ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಸಿಂಹರಾಶಿಯವರಿಗೆ ಕಳತ್ರ ಸ್ಥಾನದಲ್ಲಿ ಗ್ರಹಣ ನಡೀತಾ ಇರುವಂಥದ್ದು. ಹಾಗಾಗಿ 7ನೇ ಮನೆ ಜೊತೆಗೆ ರಾಶಿಯ ಅಧಿಪತಿಯಾದಂತಹ ರವಿ ಕುಂಭರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ನಿಮಗೆ ಧೈರ್ಯ ಇದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಆದರೆ ವೈವಾಹಿಕ ಸಂಬಂಧಗಳಿಗೆ ಸ್ವಲ್ಪ ಹಾನಿ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಮಧ್ಯೆ ರಾಹು ಇರೋದ್ರಿಂದ
ಹಾಗೆ ಶನಿ ಇರೋದ್ರಿಂದ ಕೂಡ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಇರುತ್ತೆ. ಆರೋಗ್ಯ ಕೈ ಕೊಡುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು, ಬಹಳ ತಾಳ್ಮೆಯಿಂದ ಇರಬೇಕಾಗತ್ತೆ. ಇನ್ನು ಪ್ರೇಮ ವಿವಾಹ ಆಗುವಂಥವ್ರಿಗೆ ಸ್ವಲ್ಪ ಸಂಕಷ್ಟದ ಸಮಯ. ನೀವು ಅಂದುಕೊಂಡಂತೆ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯಲ್ಲ, ಸ್ವಲ್ಪ ಅಡೆತಡೆಗಳಿರುತ್ತೆ. ತಾಳ್ಮೆಯಿಂದ ಇದ್ರೆ ನಿಮ್ಮ ಕೆಲಸ ಕೈಗೂಡುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಷಷ್ಠದಲ್ಲಿ ಗ್ರಹಣ ನಡೀತಾ ಇರುವಂತಹ ಸಂದರ್ಭ, ಹಾಗಾಗಿನೇ ನಿಮ್ಮ ಶತ್ರುಗಳನ್ನ ನಿಗ್ರಹ ಮಾಡುವಂತಹ ಸಂದರ್ಭ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಇದ್ದಂತಹ ಅಡ್ಡಿ ಆತಂಕಗಳು ದೂರ ಆಗುತ್ತೆ. ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಕೊಂಚ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕಾನೂನಿನ ವಿಚಾರವಾಗಿ, ರಕ್ಷಣೆಯ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ನಿಮಗೆ ತುಂಬಾ ಲಾಭಗಳು ಉಂಟಾಗುವಂತ ಸಾಧ್ಯತೆ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಒಳ್ಳೆಯ ತಿಳುವಳಿಕೆ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿದೆ. ಒಟ್ಟಾರೆ ಈ ಗ್ರಹಣ ನಿಮಗೆ ಪರಿಣಾಮಕಾರಿಯಾದಂತಹ ಫಲವನ್ನ ತಂದು ಕೊಡುತ್ತೆ. ಇನ್ನು ತುಲಾ ರಾಶಿಯವರಿಗೆ ಪಂಚಮದಲ್ಲಿ ಗ್ರಹಣ ನಡೀತಾ ಇರುವಂತಹ ಸಂದರ್ಭ. ಇಲ್ಲಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿದ್ರೆ ಮಕ್ಕಳ ವಿಚಾರವಾಗಿ ನೀವು ಹೆಚ್ಚು ಆಲೋಚನೆ ಮಾಡುವಂಥದ್ದು ಇದೆ. ಹಾಗೆ ನಿಮ್ಮ ತಂದೆಯವರಿದ್ರೆ ಅವರಿಂದ ಪ್ರಮುಖವಾದ ಸಲಹೆಗಳನ್ನ ಪಡ್ಕೊಳ್ತೀರಿ. ಈ ಸ್ಥಿರಾಸ್ತಿ, ಪಿತ್ರಾರ್ಜಿತ ಆಸ್ತಿ, ಈ ಸಂಬಂಧವಾಗಿ ಇದ್ದಂತಹ ಈ ನ್ಯಾಯಾಲಯದ ತೊಡಕುಗಳೇನಿದೆ ಅದು ಮುಂದುವರಿಯುತ್ತೆ. ಆದ್ರೆ ಬಹಳ ಜಾಣತನದಿಂದ ಇಂತಹ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರಯತ್ನ ಮಾತ್ರ ನಿಮ್ಗೆ ಒಳ್ಳೆಯ ಪ್ರಯೋಜನವನ್ನು ತರುತ್ತೆ. ಪ್ರಯತ್ನವನ್ನ ಮಾತ್ರ ನಿಲ್ಲಿಸಬೇಡಿ. ಇನ್ನು ಈ ಸಂದರ್ಭದಲ್ಲಿ ನೀವು ಹೊಸದಾಗಿ ಆರಂಭ ಮಾಡಬೇಕು ಅನ್ಕೊಂಡಿರುವಂತಹ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ನಿಮ್ಮ ಪೂರ್ವಾರ್ಜಿತ ಪುಣ್ಯದ ಫಲದಿಂದ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಫಲಿತಾಂಶವನ್ನ ತರುತ್ತೆ. ಆದರೆ ಪ್ರಯತ್ನವನ್ನ ಮಾತ್ರ ಮುಂದುವರಿಸಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಸೂರ್ಯಗ್ರಹಣ 4ನೇ ಮನೆಯಲ್ಲಿ ನಡೀತಾ ಇರುವಂಥದ್ದು. ಹಾಗಾಗಿ ಇದು ಸುಖ ಸ್ಥಾನದಲ್ಲಿ ನಡೆಯುವಂತಹ ಗ್ರಹಣ. ಹಾಗಾಗಿ ಕುಟುಂಬದಲ್ಲಾಗ್ಲಿ ನಿಮ್ಮ ನೆರೆಹೊರೆಯಲ್ಲಾಗ್ಲಿ ಸ್ವಲ್ಪ ಉದ್ವಿಗ್ನವಾದಂತಹ ವಾತಾವರಣ ಇರುತ್ತೆ. ನಿಮ್ಮ ಮನಸ್ಸಿಗೆ ತುಂಬಾ ಒತ್ತಡಗಳು ಬರುವಂತಹ ಸಂದರ್ಭ ಇದು. ಹಾಗಾಗಿನೇ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಜೊತೆಗೆ ಹಠಾತ್ ಆಗಿ ಸ್ಥಳ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಒತ್ತಡ ಕೂಡ ಬರಬಹುದು. ಇನ್ನು ವರ್ಗಾವಣೆ ಆಗುವಂಥದ್ದಾಗ್ಲಿ, ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳದ ವಾತಾವರಣ ಆಗ್ಲಿ ಉದ್ಯೋಗಿಗಳಿಗೆ ಇರುವಂಥದ್ದು. ಹಾಗೆ ಈ ಒಂದು ಒತ್ತಡದಲ್ಲೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಿಮ್ಮ ಸಂಗಾತಿಯ ಜೊತೆಯಲ್ಲಿ, ಪ್ರೀತಿ ಪಾತ್ರರ ಜೊತೆಯಲ್ಲಿ, ಪತಿಯ ಅಥವಾ ಪತ್ನಿಯ ಜೊತೆಯಲ್ಲಿ ಸ್ವಲ್ಪ ಸಂಘರ್ಷ ಉಂಟಾಗುವಂಥದ್ದು ಇರುತ್ತೆ. ಮಾತಿಗೆ ಮಾತು ಬೆಳೆಯುವಂಥದ್ದು ಇರುತ್ತೆ. ಹಾಗಾಗಿ ಮಾತನ್ನ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಇನ್ನು ಧನು ರಾಶಿಯವರಿಗೆ ತೃತೀಯದಲ್ಲಿ ಸೂರ್ಯಗ್ರಹಣ ನಡೀತಾ ಇದೆ. ಇದು ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಹಾಗಾಗಿನೇ ಬಹಳ ಧೈರ್ಯದಿಂದ, ಬಹಳ ಆತ್ಮವಿಶ್ವಾಸದಿಂದ ಈ ಕೆಲಸಗಳನ್ನ ಮಾಡುವಂತಹ ಸಂದರ್ಭ ಒದಗಿ ಬರ್ತಾ ಇದೆ. ಹಾಗಾಗಿನೇ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ತ್ವರಿತವಾಗಿ ಮಾಡುವಂತಹ ಒಂದು ಮನಸ್ಸಿದೆ. ಆದಷ್ಟು ಬೇಗ ಕೆಲಸಗಳಾಗಬೇಕು ಅನ್ನುವಂಥ ಮನಸ್ಥಿತಿ ಇದು. ಹಾಗೆ ಯಾವುದೇ ವಿಚಾರಗಳನ್ನ ನೀವು ಹೊಸದಾಗಿ ಆರಂಭ ಮಾಡ್ತಾ ಇದ್ರೆ ಸಾಕಷ್ಟು ಪೂರ್ವ ಸಿದ್ಧತೆಯೊಂದಿಗೆ ಕೆಲಸಗಳನ್ನ ಆರಂಭ ಮಾಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೀವು ಆತುರದ ನಿರ್ಧಾರಗಳನ್ನ ಕೈಗೊಳ್ಳೋದ್ರಿಂದ ಸ್ವಲ್ಪ ನಷ್ಟದ ಬಾಪ್ತುಗಳು ಕೂಡ ಇರುವಂತದ್ದಿದೆ. ಹಾಗೆ ಅನಗತ್ಯವಾದಂತಹ ವಿವಾದಗಳು ನಿಮ್ಮ ಮೇಲೆ ಎಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಬೀದಿಯಲ್ಲಿ ಹೋಗುವಂತ ಮಾರಿಯನ್ನ ಮೈ ಮೇಲೆ ಹೊಕ್ಕಿಸ್ಕೊಂಡ್ರು ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಒಂದು ಪ್ರಯತ್ನ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಕೆಲಸಗಳನ್ನ ಮುಂದುವರಿಸಿ. ಹಾಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ದ್ವಿತೀಯದಲ್ಲಿ ಈ ಸೂರ್ಯಗ್ರಹಣ ಸಂಭವಿಸ್ತಾ ಇರುವಂತದ್ದು. 2ನೇ ಮನೆ, ಕುಟುಂಬ ಸ್ಥಾನ, ಧನಸ್ಥಾನ ಇದು. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ನೀವು ಕುಟುಂಬಸ್ಥರ ನೆರವನ್ನ ಪಡ್ಕೊಳ್ತೀರಿ. ಆದ್ರೆ ಆ ಹಣದಿಂದಲೇ ನಿಮ್ಮ ಮೇಲೆ ದೋಷಾರೋಪಣೆಗಳು ಬರುವಂತ ಸಾಧ್ಯತೆ ಇರುತ್ತೆ. ಹಾಗೆ ಇನ್ನು ಹಣದ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರದ ವಿಚಾರದಲ್ಲಿ ನಿಮಗೆ ಮೋಸಗಳಾಗುವಂತಹ ಸಾಧ್ಯತೆ ಇದೆ. ಏಕೆ ಕೆಲವೊಮ್ಮೆ ನೀವು ತೆಗೆದುಕೊಳ್ಳುವಂತಹ ತಪ್ಪು ನಿರ್ಧಾರಗಳು ಹಣಕಾಸಿನ ಬಿಕ್ಕಟ್ಟಿಗೆ ಕಾರಣ ಆಗ್ಬಿಡುತ್ತೆ. ಹಾಗಾಗಿನೇ ನಿಮ್ಮ ಈ ಒಂದು ಅಗ್ರೆಸಿವ್ ನೇಚರ್ ಅನ್ನ ನಿಯಂತ್ರಣ ಮಾಡ್ಕೊಳ್ಬೇಕು. ಹಾಗೆ ಅನಗತ್ಯವಾದಂತಹ ವೆಚ್ಚಗಳು ಉಂಟಾಗುತ್ತೆ. ಅದರಲ್ಲೂ ನಿಮ್ಮ ಮಕ್ಕಳಿಂದ ನಿಮಗೆ ಹೆಚ್ಚು ಖರ್ಚುಗಳಾಗುವಂತಹ ಸಂಭವ ಕೂಡ ಇರುತ್ತೆ. ಹಾಗಾಗಿನೇ ಸ್ವಲ್ಪ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಿ, ಮುಂದಾಲೋಚನೆ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಲಗ್ನದ ಮನೆಯಲ್ಲೇ ಗ್ರಹಣ ಸಂಭವಿಸ್ತಾ ಇದೆ. ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮಗೆ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ.
ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಇರೋದ್ರಿಂದ ಭಾಳ ಹೆದರಿಕೆಯಿಂದಲೇ ಅಂಜಿಕೆಯಿಂದಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಇಲ್ಲಿ ನಿಮಗೆ ಜಯ ಸಿಕ್ಕುವಂಥ ಒಂದು ಅಂಶ ಏನಿದೆ ಕಡಿಮೆ ಆಗುತ್ತೆ. ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಾಗಲಿ ಹಣಕಾಸಿನ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಇರುವಂಥವ್ರು ಅಥವಾ ಪದೇ ಪದೇ ಏನೋ ತನಗೆ ಕೆಟ್ಟದ್ದಾಗತ್ತೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿರುವಂಥವರು ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ. ಅಥವಾ ಅಂಥವರ ಮನಸ್ಥಿತಿ ಇರುವಂಥವರ ಜೊತೆಯಲ್ಲಿ ನೀವು ಹೆಚ್ಚು ಸಮಯವನ್ನು ಕಳಿಬಾರ್ದು, ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ಅಪಾಯಗಳು ನಿಮಗೆ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ಅದರಲ್ಲೂ ಕಾನೂನಿನ ಹೋರಾಟ ನಿಮಗೆ ಅಷ್ಟೊಂದು ಫಲಪ್ರದವಾಗಿರಲ್ಲ. ಆರೋಗ್ಯದ ವಿಚಾರದಲ್ಲೂ ಕೂಡ ಏರುಪೇರುಗಳಾಗುವಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಕುಂಭರಾಶಿಯವರು. ಏಕೆಂದರೆ ಕುಂಭರಾಶಿಯಲ್ಲೇ ಈ ಗ್ರಹಣ ನಡೀತಾ ಇರುವಂಥದ್ದು. ಅದರಲ್ಲೂ ಧನಿಷ್ಠ ನಕ್ಷತ್ರದವರು ಸ್ವಲ್ಪ ಜಾಗ್ರತೆ. ಇನ್ನು ಮೀನರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರುವಂಥದ್ದು 12ನೇ ಮನೆ. ಹಾಗಾಗಿನೇ ಕೆಲವೊಂದು ಕೆಲಸಗಳಲ್ಲಿ ತುಂಬ ವೈಫಲ್ಯಗಳು ಇರುವಂಥದ್ದಿದೆ. ಹಣಕಾಸಿನ ವಿಚಾರದಲ್ಲಿ ನಷ್ಟಗಳು ಸಂಭವಿಸುತ್ತೆ. ಇದರಿಂದ ಮನಸ್ಸಿಗೆ ಶಾಂತಿ ಸಮಾಧಾನ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಆ ನೆಮ್ಮದಿಯನ್ನು ಹುಡುಕಿಕೊಂಡೇ ನೀವು ಪ್ರಯತ್ನವನ್ನು ಮುಂದುವರಿಸ್ತಾ ಇರ್ತೀರಿ. ಅಲ್ಲೂ ಕೂಡ ನಿಮಗೆ ಅಷ್ಟೊಂದು ಸಮಾಧಾನಕರವಾದಂಥ ಒಂದು ಫಲ ಸಿಕ್ಕಲ್ಲ. ಇನ್ನು ಮನೆಯಲ್ಲಾಗಲಿ ಮನೆಯ ಹೊರಗಾಗಲಿ ನಿಮಗೆ ಭಯದ ವಾತಾವರಣ ಇರುತ್ತೆ, ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಹಾಗೆ ನೀವು ಒಂಟಿಯಾಗಿ ಇದ್ದೇವೆ ಅನ್ನುವಂಥ ಒಂದು ಭಾವನೆ ಕೂಡ ಮನಸ್ಸಿಗೆ ಬರುವಂಥದ್ದು ಇದೆ. ಇಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಡಿ. ಯಾಕೆಂದರೆ ನಿಮಗೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಇಲ್ಲಿ ಈ ಕುಂಭರಾಶಿಯ ಬಗ್ಗೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ಕುಂಭ ಅಂತ ಹೇಳಿದ್ರೆ ಮಡಿಕೆ, ಅದರ ಒಳಗೆ ಏನಿದೆ ಅಂತ ಹೇಳಿ ಕಂಡುಹಿಡಿಯುವಂಥದ್ದು ಕಷ್ಟ ಸಾಧ್ಯ. ಹಾಗಾಗಿನೇ ಬಹಳ ರಹಸ್ಯವಾದಂಥ ವಿಚಾರಗಳಾಗಲಿ ರಹಸ್ಯ ಒಪ್ಪಂದಗಳನ್ನಾಗಲಿ ಯಾರೂ ಕೂಡ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಈ ಗ್ರಹಣದ ಸಂದರ್ಭ ತುಂಬ ಅವಮಾನವನ್ನು ತರುವಂಥ ಸಂದರ್ಭದಲ್ಲಿದೆ. ಇನ್ನು ಇಲ್ಲಿ ಈ ಕುಂಭರಾಶಿ ಯಾವುದೇ ಒಂದು ಗ್ರಹಕ್ಕೆ ಉಚ್ಚ ಸ್ಥಾನವೂ ಅಲ್ಲ, ನೀಚ ಸ್ಥಾನವೂ ಅಲ್ಲ. ಆದರೆ ಶನಿಗೆ ಮಾತ್ರ ಇದು ಮೂಲ ತ್ರಿಕೋಣದಲ್ಲಿರುವಂಥ ರಾಶಿ ಇದು ಕುಂಭರಾಶಿ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ಶನಿಯ ಪ್ರಭಾವ ತುಂಬ ಇರುತ್ತೆ. ಹಾಗಾಗಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇರಿ. ಕೆಲಸ ನಿಧಾನವಾಗಿ ಸಾಗ್ಬೋದು, ಆದರೂ ಕೂಡ ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸುವಂಥ ಒಂದು ಪ್ರಯತ್ನ ಮಾಡಬೇಡಿ. ಅದು ಫಲಿತಾಂಶ ಇವತ್ತು ಕೊಡುತ್ತೋ ನಾಳೆ ಕೊಡುತ್ತೋ ಅದನ್ನು ಮುಂದುವರಿಸುವಂಥದ್ದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ದಿನದ ಸೂರ್ಯಗ್ರಹಣ ಏನಿದೆ ಅದು ನಮ್ಮ ದೇಶಕ್ಕೆ ಕಾಣಿಸಲ್ಲ. ಹಾಗಾಗಿ ಗ್ರಹಣದ ಆಚರಣೆ ಬೇಡ, ಸೂತಕ ಇಲ್ಲ ಅನ್ನುವಂಥ ವಿಚಾರ ಕೂಡ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಆದರೂ ಕೂಡ ಈಗಾಗಲೇ ಹೇಳಿರುವಂಥ ಕೆಲವೊಂದು ಪರಿಹಾರಗಳನ್ನು ಅನುಸರಣೆ ಮಾಡಿ ಈ ಗ್ರಹಣದ ದೋಷದಿಂದ ಮುಕ್ತರಾಗಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ. ಇಲ್ಲಿ ಚಂದ್ರನಿಂದ ಉಂಟಾಗುವಂಥ ಫಲಾಫಲಗಳನ್ನು ಮಾತ್ರ ತಿಳಿಸುವಂಥದ್ದು ಈ ದಿನ ಭವಿಷ್ಯದಲ್ಲಿ. ಹಾಗೆ ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ 12 ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಈಗಾಗಲೇ ಕೇಳಿದ್ದೀರಿ. ಆದರೆ ಚಂದ್ರನಿಂದ ಮಾತ್ರ ನಿಮಗೆ ಉಂಟಾಗುವಂಥ ಫಲಾಫಲಗಳು ಏನು ಅನ್ನುವಂಥದ್ದು. ಇದರಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ 11ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇಲ್ಲಿ ಚಂದ್ರ ರಾಹುವಿನ ಜೊತೆಯಲ್ಲಿ, ಬುಧನ ಜೊತೆಯಲ್ಲಿ, ರವಿಯ ಜೊತೆ ಮತ್ತು ಶುಕ್ರನ ಜೊತೆಯಲ್ಲಿ ಇರುವಂತಹ ಸಂದರ್ಭ. ಶತ್ರುಗಳೇ ಜಾಸ್ತಿ ಚಂದ್ರನಿಗೆ. ಆದರೂ ಕೂಡ ಈ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಬಹಳ ಗಟ್ಟಿಯಾದಂಥ ಒಂದು ಮನಸ್ಸಿದೆ. ವ್ಯವಹಾರಗಳಲ್ಲಿ ವಿಳಂಬ ಆಗ್ಬೋದು, ಆದರೂ ಕೂಡ ನೀವು ನಿಧಾನವಾಗಿ ಪೂರ್ಣಗೊಳಿಸುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿನೇ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ನೀವು ಒಂದು ಹಂತಕ್ಕೆ ತರುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಇರ್ತೀರಿ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ನಿಮಗೆ ಒಂದು ಹೊಸ ಲಾಭ ಸಿಕ್ಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಈ ಸ್ಥಿರಾಸ್ತಿ ಆಗಲಿ ಪಿತ್ರಾರ್ಜಿತ ಆಸ್ತಿ ಆಗಲಿ ಇದರಿಂದ ನಿಮಗೆ ಅನುಕೂಲತೆಗಳು ಇರುವಂಥದ್ದು. ಅದರಿಂದ ಬರುವಂಥ ಒಂದು ಲಾಭ ಏನಿದೆ, ವರಮಾನ ಏನಿದೆ, ಅದು ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ವಿವಾದಗಳೇನಾದರೂ ನ್ಯಾಯಾಲಯದಲ್ಲಿದ್ದರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಅದು ಕೂಡ ಇತ್ಯರ್ಥವಾಗುವಂಥ ಒಂದು
ಅನುಕೂಲಕರವಾದಂಥ ಸಂದರ್ಭದಲ್ಲಿ ಇರುತ್ತೆ. ಹಾಗೆ ರಾಜಕಾರಣಿಗಳಿಂದಲಾಗಲಿ ಸರ್ಕಾರದ ಮಟ್ಟದಿಂದಲಾಗಲಿ ನಿಮಗೆ ಈ ದಿನ ಒಂದು ಸಹಾಯ ಸಹಕಾರ ಸಿಕ್ಕುವಂಥ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದ ದಿನ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದಶಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ನಿಮ್ಮ ಪ್ರಯತ್ನ ಏನಿದೆ ಅದು ಸ್ವಲ್ಪ ಶ್ರಮದಾಯಕವಾಗಿರುತ್ತೆ. ಅಂದರೆ ಕಷ್ಟಪಟ್ಟೇನೆ ನೀವು ಈ ದಿನದ ಕೆಲಸಗಳನ್ನು ಪೂರ್ಣಗೊಳಿಸಬೇಕಾಗತ್ತೆ. ಹಾಗೆ ನೀವು ಅಂದುಕೊಂಡಂತಹ ಒಂದು ಸನ್ನಿವೇಶ ಇರಲ್ಲ. ನೀವು ಚಂಚಲವಾಗಿರುವಂತಹ ಮನಸ್ಸು, ಆ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ತೀರ್ಮಾನ ನಿಮಗೆ ಮುಂದೆ ಭಾರಿ ಹೊಡೆತವನ್ನು ತರುವಂಥದ್ದು. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಾಗಲಿ ಯಾವುದೇ ರೀತಿಯ ಬಂಡವಾಳ ತೊಡಗಿಸುವಂತಹ ವಿಚಾರದಲ್ಲಾಗಲಿ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ಇನ್ನು ಹೊಸ ಹೂಡಿಕೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಅಷ್ಟೊಂದು ಅನುಕೂಲತೆಗಳಿಲ್ಲ. ಅದಕ್ಕಾಗಿಯೇ ಈ ಹಣದ ವ್ಯವಹಾರವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಇರಲಿ. ಯಾಕೆಂದರೆ ಈ ಸಮಯ ಪ್ರಜ್ಞೆ ಅನ್ನುವಂಥದ್ದು ಈ ದಿನ ನಿಮಗೆ ಮರೆತಂತೆ ಕಾಣುತ್ತೆ. ಹಾಗೆ ಈ ದಿನ ಉದ್ಯೋಗದಲ್ಲಿ ಅಧಿಕಾರಿಗಳ ಸಹಾಯದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆ ತುಂಬ ಇರುತ್ತೆ. ಆದರೆ ಅವರನ್ನೇ ಅತಿಯಾಗಿ ಅವಲಂಬಿಸುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಯೋಗ್ಯತೆಗೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಹ ಕೆಲಸಗಳು ಈ ದಿನ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಕೆಲಸದ ಬಗ್ಗೆನೇ ನಿಮಗೆ ನಿರಾಸಕ್ತಿ ಇರುವಂಥ ಸಂದರ್ಭ ಇರುತ್ತೆ. ಅದಕ್ಕಾಗಿಯೇ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂತಹ ಸಂದರ್ಭ. ಹಾಗಾಗಿನೇ ಇದು ಭಾಗ್ಯಸ್ಥಾನ ಆಗಿರೋದ್ರಿಂದ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರಿಳಿತಗಳು ಇರುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ, ಲಾಭ ಸಿಕ್ಕಲ್ಲ. ಹಾಗಾಗಿ ಪ್ರಯತ್ನದಲ್ಲೇ ನೀವು ವಿಶ್ವಾಸವನ್ನು ಇಡಬೇಕಾಗತ್ತೆ. ಇನ್ನು ಈ ದಿನ ಪ್ರಮುಖವಾದಂಥ ವಿಚಾರಗಳು ತುಂಬ ನಿಧಾನವಾಗಿ ನಡೆಯುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಕೂಡ, ನಿಮ್ಮ ಸಹನೆ ಕೂಡ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಕೋಪ ತಾಪಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಮಾತಿನಲ್ಲೂ ಕೂಡ ಕಠಿಣ ಶಬ್ದಗಳನ್ನು ಉಪಯೋಗಿಸುವಂಥದ್ದು ಇದೆ. ಇನ್ನು ಈ ದಿನ ವ್ಯಾಪಾರದ ವಿಸ್ತರಣೆಯ ಪ್ರಯತ್ನಗಳೇನಿದೆ ಅದು ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಇಂಥ ಕೆಲಸಗಳೇ ನಿಮಗೆ ಹೆಚ್ಚಿನ ಹೊರೆ ಅನಿಸುತ್ತೆ. ಇದು ಒತ್ತಡವನ್ನು ತರುತ್ತೆ. ಹಾಗಾಗಿನೇ ಇರುವ ಕೆಲಸವನ್ನೇ ಬಿಟ್ಟು ಬೇರೊಂದು ಕೆಲಸಕ್ಕೆ ಕೈ ಹಾಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 2 ಕೆಲಸಗಳು ಕೂಡ ಈ ದಿನ ಪೂರ್ಣ ಆಗಲ್ಲ. ಇದು ಕೂಡ ನಿಮಗೆ ಮಿಶ್ರ ಫಲವನ್ನು ತರುವಂಥ ಸಂದರ್ಭದಲ್ಲಿರುತ್ತೆ. ಹಾಗೆ ಈ ದಿನ ಕೆಲವೊಂದು ಆಶ್ಚರ್ಯಕರವಾದಂಥ ಘಟನೆಗಳು ಎದುರಾಗುವಂಥ ಸಂಭವ ಇರುತ್ತೆ. ಅದನ್ನು ಸ್ವಲ್ಪ ಧೈರ್ಯದಿಂದ ಎದುರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ದುಸ್ಥಾನದಲ್ಲಿ ಚಂದ್ರ ಇದ್ದಾಗ, ಅದರಲ್ಲೂ ಈ ರಾಹುವಿನ ಜೊತೆ ಬುಧನ ಜೊತೆಯಲ್ಲಿ ಚಂದ್ರ ಇದ್ದಾಗ ಮನಸ್ಸು ಸ್ವಲ್ಪ ಏರಿಳಿತದಿಂದಲೇ ಕೂಡಿರುವಂಥದ್ದು. ಹಾಗೆ ಈ ದಿನ ಯಾರನ್ನೂ ಕೂಡ ನೀವು ನಂಬಲ್ಲ. ಏಕೆಂದರೆ ಅನುಮಾನದ ದೃಷ್ಟಿಯಿಂದಲೇ ಕೆಲವರನ್ನು ನೋಡುವಂಥದ್ದು ಇದೆ. ಅಂಥ ಒಂದು ಆಘಾತ ನಿಮಗಾಗಿದೆ. ಅದಕ್ಕಾಗಿಯೇ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಏರಿಳಿತಗಳು ಕಂಡುಬರುವಂಥದ್ದಿದೆ. ಇನ್ನು ಈ ದಿನ ಅನಿರೀಕ್ಷಿತವಾದ ಪ್ರಯಾಣವನ್ನು ಮಾಡುವಂತಹ ಸಂದರ್ಭ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರಿಂದಲೇ ನಿಮಗೆ ಒತ್ತಡಗಳು ಜಾಸ್ತಿ. ಹೊರಗಿನವರು ಶತ್ರುಗಳಿಲ್ಲ, ನಿಮಗೆ ಒಳಗಿನಿಂದಲೇ ಶತ್ರುಗಳು ಈ ದಿನ ಇರುವಂಥವ್ರು. ಹಾಗೆ ನಿಮ್ಮಿಂದ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥವರು ಕೂಡ ಇದ್ದಾರೆ. ಅವರ ನಿರೀಕ್ಷೆಗಳನ್ನು ಈ ದಿನ ನೀವು ಪೂರೈಸಲಿಕ್ಕೆ ಸಾಧ್ಯ ಆಗಲ್ಲ. ಅದು ಪ್ರಾಕ್ಟಿಕಲ್ ಆಗೂ ಇರಲ್ಲ, ಜೊತೆಗೆ ಅಂಥ ಒಂದು ಮನಸ್ಥಿತಿ ಕೂಡ ನಿಮ್ಮದಾಗಿರಲ್ಲ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾದಂಥ ಪ್ರಯತ್ನಗಳಲ್ಲಿ ನಿಮಗೆ ಸೋಲು ಉಂಟಾಗುವಂಥದ್ದು ಇರುತ್ತೆ.
ಹಾಗೆ ಈ ಸೋಲು ಗೆಲುವಿನ ಮೆಟ್ಟಿಲು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕು. ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ರೀತಿಯ ಹೊರೆ, ಒತ್ತಡ ಅನ್ನುವಂಥದ್ದು ಇದ್ದರೂ ಕೂಡ ಸ್ವಲ್ಪ ಸಾವಧಾನವಾಗಿ, ನಿಧಾನವಾಗಿ, ಹೊಂದಾಣಿಕೆಯ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ. ಇಲ್ಲೇ ನಿಮಗೆ ಈ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇರುವಂಥದ್ದು. ಇಲ್ಲಿ ಈ ರವಿ ಮತ್ತು ಚಂದ್ರ ಶತ್ರುವಾದಂತಹ ಶನಿಯ ಮನೆಯಲ್ಲಿ ಇರುವಂಥನು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಮಾನಸಿಕವಾದಂಥ ಉದ್ವೇಗ ಇರುತ್ತೆ, ಒತ್ತಡ ಇರುತ್ತೆ. ಆದರೆ ನಿಮ್ಮ ಒಂದು ಪ್ರಯತ್ನದಲ್ಲಿ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ, ಸಿಹಿ ಸುದ್ದಿ ಸಿಕ್ಕತ್ತೆ. ಆದರೆ ಆ ಸಿಹಿ ಹೆಚ್ಚು ಹೊತ್ತು ಇರಲ್ಲ, ಎಲ್ಲೋ ಒಂದು ಕಡೆ ಬಹಳ ಬೇಗ ಕರಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿ ಹೊಸ ಅವಕಾಶಗಳು ಸಿಕ್ಕತ್ತೆ. ಆದರೆ ಈ ಅವಕಾಶಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಸಮಯ ಪ್ರಜ್ಞೆ ಇರಲ್ಲ. ಹಾಗೆ ಪ್ರಯತ್ನ ಕೂಡ ನಿಮಗೆ ಓವರ್ ಕಾನ್ಫಿಡೆನ್ಸಲ್ಲೇ ಇರುವಂಥದ್ದು. ಈ ಹಿನ್ನೆಲೆಯಲ್ಲೂ ಕೂಡ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸ್ತೀರಿ. ಇನ್ನು ಈ ದಿನದಲ್ಲಿ ಹೊಸ ಸ್ನೇಹಿತರ ಪರಿಚಯ ಲಾಭ ಏನೋ ತಂದು ಕೊಡುತ್ತೆ. ಆದರೆ ಅವರನ್ನು ಅತಿಯಾಗಿ ನಂಬುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ, ನಿಮ್ಮ ಪತ್ನಿ ಈ ದಿನ ನಿಮ್ಮನ್ನು ಚೆನ್ನಾಗಿ ಅರ್ಥೈಸ್ಕೊಳ್ತಾರೆ. ನಿಮಗೆ ಬೇಕಾದಂತಹ ಕೆಲವೊಂದು ಅನುಕೂಲತೆಗಳನ್ನು ಅವರು ಮಾಡುವಂಥದ್ದು ಕೂಡ ಇದೆ. ಅವರು ಶಕ್ತಿ ಮೀರಿ ನಿಮಗಾಗಿ ಈ ದಿನ ಪ್ರಯತ್ನ ಪಡ್ತಾರೆ. ಆದರೆ ಅದನ್ನು ನೀವು ಗುರುತಿಸಬೇಕು, ಅಕ್ನಾಲೆಡ್ಜ್ ಮಾಡಬೇಕು. ಅವರ ಶ್ರಮಕ್ಕೆ ನೀವೊಂದು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಹಾಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಕಾರ್ಯಗತಗೊಳಿಸುವಂತಹ ಸಂದರ್ಭದಲ್ಲಿ ನೀವು ಮೀನಾಮೇಷ ಎಣಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಕೆಲವೊಂದು ಆಕಸ್ಮಿಕಗಳು ನಡೆಯುವಂಥ ಸಂದರ್ಭ ಇದು. ನಿಮಗೆ ಊಹೆಗೂ ನಿಲುಕಲ್ಲ ಅಂಥ ವಿದ್ಯಮಾನಗಳು ಈ ದಿನ ನಡೆಯುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಗುರಿಯನ್ನು ಇಟ್ಕೊಂಡ್ರು ಅದನ್ನು ಬಹಳ ಬೇಗ ತಲುಪುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಬೇರೆ ಬೇರೆ ಮೂಲಗಳಿಂದ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥದ್ದು, ಹಾಗೆ ಕೆಲವರ ಸಹಾಯದಿಂದ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಚಾಕಚಕ್ಯತೆ ಬಹಳ ಚೆನ್ನಾಗಿದೆ. ಹಾಗೆ ಈ ಆರೋಗ್ಯದ ಬಗ್ಗೆ ಸ್ವಲ್ಪ ಅಜಾಗರೂಕತೆ ಇರುವಂಥದ್ದು. ಇದನ್ನು ನೀವು ಬಹಳ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡುವಂಥದ್ದು ಆರೋಗ್ಯ. ಆದರೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಇನ್ನು ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಆಗ್ಬೋದು ಈ ದಿನ. ಆದರೆ ಅದು ನೀವಾಗಿ ಮಾಡಿಕೊಳ್ಳುವಂಥ ಒಂದು ತಪ್ಪುಗಳು, ಸ್ವಯಂಕೃತ ಅಪರಾಧ ಅಂಥದ್ದನ್ನು ಆದಷ್ಟು ಈ ದಿನ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಈ ದಿನ ಹಣಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದಾಗಲಿ, ಹಣವನ್ನು ಸಾಲವಾಗಿ ಕೊಡುವಂಥ ಪ್ರಯತ್ನವನ್ನಾಗಲಿ ಮಾಡಬೇಡಿ. ಹಣದ ವಿಚಾರವೇ ನಿಮಗೆ ಸ್ವಲ್ಪ ಮುಳುವಾಗುವಂಥದ್ದು ಈ ದಿನ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಮಧ್ಯಮ ಫಲಗಳು ಇರುತ್ತೆ. ಅದರಲ್ಲೂ ಈ ದಿನದ ಪ್ರಮುಖವಾದಂತಹ ವಿಚಾರಗಳಲ್ಲಿ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಏಕೆಂದರೆ ಆತುರಕ್ಕೆ ಕೆಲಸ ಆಗ್ಬಿಡ್ಬೇಕು, ಆ ಸಮಯಕ್ಕೆ ಏನೋ ಒಂದು ಆದರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಕೆಲಸದ ಒಂದು ಕ್ವಾಲಿಟಿ ಬಗ್ಗೆ ಅಷ್ಟಾಗಿ ಗಮನ ಇಲ್ಲ ನಿಮಗೆ. ಕೆಲಸ ಮುಗಿಬೇಕು ಅನ್ನುವಂಥದ್ದೇ ನಿಮ್ಮ ಅಜೆಂಡಾ ಆಗಿರುತ್ತೆ. ಹಾಗಾಗಿನೇ ಈ ಒಂದು ಕ್ವಾಲಿಟಿ, ಗುಣಮಟ್ಟ ಇದರಲ್ಲಿ ತುಂಬ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಇದು ಕುಟುಂಬಸ್ಥರಿಗೆ ಅಷ್ಟಾಗಿ ಹಿಡಿಸಲ್ಲ. ಹಾಗಾಗಿನೇ ಮನಸ್ತಾಪಗಳು ಕೂಡ ಆಗುತ್ತೆ. ಇನ್ನು ಈ ದಿನ ದೂರದ ಸಂಬಂಧಿಗಳಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಸಿಕ್ಕತ್ತೆ.
ಆದರೆ ಈ ದಿನ ನೀವು ನಿಮ್ಮ ನೆರೆಹೊರೆಯವರಿಂದ ಸ್ವಲ್ಪ ಒತ್ತಡದ ಸುದ್ದಿಗಳನ್ನು ಕೂಡ ಕೇಳುವಂಥದ್ದು ಇದೆ. ಹಾಗೆ ಈ ದಿನ ಕೆಲವೊಂದು ಹೊಸ ವಾಹನ ಇರ್ಬೋದು, ಬೇರೆಯವರ ವಾಹನ ಇರ್ಬೋದು, ಇದರಿಂದ ನಿಮಗೆ ಸ್ವಲ್ಪ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇದೆ. ವಾಹನವನ್ನು ಈ ದಿನ ಬಳಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಅಷ್ಟೊಂದು ಅನುಕೂಲಕರವಾಗಿರುವಂಥ ವಾತಾವರಣ ಇಲ್ಲ. ಈ ದಿನ ಆದಾಯಕ್ಕಿಂತಲೇ ಖರ್ಚು ಹೆಚ್ಚಾಗುವಂಥ ಸಂಭವ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ, ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಈ ದಿನ ಎಲ್ಲ ವಿಚಾರಗಳಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿನೇ ನಿಮ್ಮ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಅಸ್ತವ್ಯಸ್ತವಾಗಿ ಇರುತ್ತೆ. ಯಾವುದೂ ಕೂಡ ಶಿಸ್ತುಬದ್ಧವಾಗಿರಲ್ಲ, ಲೆಕ್ಕಾಚಾರದಲ್ಲಿ ಇರಲ್ಲ. ಹಾಗೆ ಈ ದಿನ ಯಾವುದೇ ಕೆಲಸದಲ್ಲೂ ಕೂಡ ನಿಮಗೆ ಅಷ್ಟೊಂದು ಆಸಕ್ತಿ ಕೂಡ ಇರಲ್ಲ. ಕೆಲಸವನ್ನು ಮಾಡಬೇಕಲ್ಲ ಅನ್ನುವಂಥ ರೀತಿಯಲ್ಲಿ ಸಂಪ್ರದಾಯಬದ್ಧವಾಗೇ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ವಿಚಾರಗಳಲ್ಲಿ, ಹಣದ ವಿಚಾರ ಆಗಲಿ, ಸಂಬಂಧದ ವಿಚಾರದಲ್ಲಾಗಲಿ ನಿಮಗೆ ಆಸಕ್ತಿ ಕಡಿಮೆ ಇರೋದರಿಂದ ಅದರ ಕಡೆ ಗಮನ ತೀರಾ ಕಡಿಮೆ ಇರುತ್ತೆ. ಹಾಗೆ ಏನೇ ಮಾಡಿದ್ರೂ ಕೂಡ ಫಲಿತಾಂಶ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಕೊರಗು ಕೂಡ ನಿಮಗೆ ಈ ದಿನ ಕಾಡುತ್ತೆ. ಇನ್ನು ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಕೆಲವರ ನಡವಳಿಕೆ, ಅದರಲ್ಲೂ ಕುಟುಂಬಸ್ಥರ ಕೆಲವರ ಮಾತು ನಿಮಗೆ ಅಷ್ಟಾಗಿ ಹಿಡಿಸಲ್ಲ, ಮಾನಸಿಕ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದಾಗುತ್ತೆ. ಹಾಗಾಗಿ ಅಂಥವರನ್ನೇ ಈ ದಿನ ನೀವು ದ್ವೇಷಿಸುವಂಥ ಒಂದು ಸಂದರ್ಭ ಕೂಡ ಬರಬಹುದು. ಆದರೆ ಈ ಸಮಸ್ಯೆಗಳು ಇದರಿಂದ ಹೆಚ್ಚಾಗ್ಬಿಡುತ್ತೆ. ಸ್ವಲ್ಪ ನಿಮ್ಮನ್ನು ನೀವೇ ನಿಯಂತ್ರಣ ಮಾಡಿಕೊಳ್ಬೇಕು. ಎಲ್ಲ ವಿಚಾರಗಳಲ್ಲೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರಿಬೇಕು. ಕಷ್ಟಪಟ್ಟರೆ ಫಲ ಇದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೀವು ಸಾಬೀತುಪಡಿಸಬೇಕು. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ, ಕೀರ್ತಿ ಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ತುಂಬ ನೆಮ್ಮದಿ ಇದೆ, ಮನಸ್ಸಿಗೆ ಸಮಾಧಾನ ಇದೆ. ಜೊತೆಗೆ ಸಮಾಜದಲ್ಲೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಪ್ರಸಿದ್ಧ ವ್ಯಕ್ತಿಗಳ ಜೊತೆಗಿರುವಂಥ ಒಂದು ಸಂಪರ್ಕ ಏನಿದೆ ಅದು ವಿಸ್ತರಣೆಯಾಗುವಂಥದ್ದು ಇದೆ. ಹಾಗಾಗಿ ಅವರಿಂದ ನಿಮಗೆ ಬೇಕಾಗಿರುವಂಥ ಕೆಲವೊಂದು ಸಹಕಾರ, ನೆರವು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಯಾವುದೇ ರೀತಿಯ ಪ್ರಯತ್ನಗಳಿದ್ರೂ ಕೂಡ ಅದು ಫಲವನ್ನು ಕೊಡುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ನಿಮ್ಮ ಸ್ವಂತ ಒಂದು ಉದ್ಯೋಗದ ವಿಚಾರದಲ್ಲಾಗಲಿ ಒಂದು ಉತ್ತಮವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಆ ತೀರ್ಮಾನ ನಿಮಗೆ ಮುಂದೆ ಒಳ್ಳೆಯ ಲಾಭವನ್ನು ತರುವಂಥದ್ದು. ಇನ್ನು ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಈ ದಿನ ತುಂಬ ಅನುಕೂಲತೆ ಇರುವಂತಹ ಸನ್ನಿವೇಶ. ಅಂದರೆ ಸ್ಪರ್ಧೆಗಳಿದ್ರೂ ಕೂಡ ಅದನ್ನು ಬಹಳ ಸಮರ್ಥವಾಗಿ ಎದುರಿಸುವಂಥದ್ದು ಇದೆ. ಇನ್ನು ಕೌಟುಂಬಿಕ ವಲಯದಲ್ಲಿ ಸ್ವಲ್ಪ ಭೇದಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ಪ್ರತಿಯೊಬ್ಬರ ಮನಸ್ಥಿತಿಯೂ ಕೂಡ ವಿಭಿನ್ನವಾಗಿರುತ್ತೆ. ಅಂಥದ್ದನ್ನು ಈ ದಿನ ನೀವು ನೋಡಿ ಒಂದು ಕಾಮನ್ ಆಗಿರುವಂಥ ವಿಚಾರ, ಅದು ಎಲ್ಲ ಕುಟುಂಬಸ್ಥರಿಗೂ ಬೇಕಾಗಿರುವಂಥ ವಿಚಾರ, ಇದರಲ್ಲಿ ಒಮ್ಮತದ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಮೇಲ್ನೋಟಕ್ಕೆ ಲಾಭ ಇದೆ, ಆದರೆ ಅದು ಮುಂದೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿನೇ ಈ ದಿನ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅನ್ನುವಂಥ ವಿಚಾರ ನಿಮ್ಮ ಗಮನಕ್ಕೆ ಬರಬೇಕಾಗತ್ತೆ. ಕೆಲವರನ್ನ ನಂಬಿ ಮೋಸ ಹೋಗ್ತೀರಿ, ಕೆಲವರನ್ನ ನಂಬದೆ
ಲಾಭವನ್ನು ಕಳ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಬಹಳ ಸೂಕ್ಷ್ಮವಾಗಿರುವಂತಹ ದಿನ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುವಂತಹ ದಿನ. ಇನ್ನು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಎದ್ದು ಕಾಣಿಸುತ್ತೆ. 4 ಜನ ಅದನ್ನು ಗುರುತಿಸ್ತಾರೆ. ಆದರೆ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ನಿಮಗೆ ಉಪಯೋಗಾರ್ಹವಾದಂತಹ ಒಂದು ರೀತಿಯಲ್ಲಿ ಬಳಸ್ಕೊಳ್ಳುವಂತಹ ಒಂದು ಕಲೆ, ಚಾಕಚಕ್ಯತೆ ನಿಮಗೆ ಕಡಿಮೆ ಇರುವಂತಹ ಸಂದರ್ಭ. ಹಾಗಾಗಿ ಅಂಥದ್ರಲ್ಲಿ ಸ್ವಲ್ಪ ನೀವು ತರಬೇತಿಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಆದಾಯದ ಮೂಲ ಏನಿದೆ ಅದನ್ನು ದ್ವಿಗುಣ ಮಾಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಆದರೆ ಪ್ರಯತ್ನವನ್ನು ಮಾತ್ರ ಮುಂದುವರಿಸ್ತಾ ಇರಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಚಂದ್ರ ರಾಹು ಜೊತೆಯಲ್ಲಿ ಇರೋದ್ರಿಂದ ಈ ದಿನ ಮನಸ್ಸಿನ ನಿಯಂತ್ರಣ ಸ್ವಲ್ಪ ಕಡಿಮೆ ಇರುತ್ತೆ. ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಜಯ ಪ್ರಾಪ್ತಿಯಾಗುತ್ತೆ. ಏಕೆಂದರೆ ಅದು ಈ ಹಿಂದೆ ಆರಂಭ ಆಗಿರುವಂತಹ ಕೆಲಸ, ಅದನ್ನು ನೀವು ಚಾಚು ತಪ್ಪದೆ ಮುಂದುವರಿಸಿದ್ದೀರಿ. ಅದರಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಕೆಲವೊಂದು ಕೆಲಸಗಳನ್ನು ಎಷ್ಟೇ ಕಷ್ಟಪಟ್ಟು ಮುಂದುವರಿಸಿದ್ರೂ ಕೂಡ ಅದರಿಂದ ಒಳ್ಳೆಯ ಫಲಿತಾಂಶ ಸಿಕ್ಕಲ್ಲ ನಿಮಗೆ. ಹಾಗಾಗಿ ಈ ದಿನ ನೀವು ನಿಮ್ಮ ಕೆಲಸಕ್ಕಷ್ಟೇ ಸೀಮಿತವಾಗಿರಬೇಕು. ಫಲಿತಾಂಶಗಳನ್ನು ಕೊಡಲಿಕ್ಕೆ ಭಗವಂತನ ಮೊರೆ ಹೋಗಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿರಾಶೆ ಇದೆ. ಏಕೆಂದರೆ ನಿರೀಕ್ಷೆಯಂತೆ ಪ್ರಗತಿಗಳಾಗ್ತಾ ಇಲ್ಲ. ಹಾಗೆ ನೀವು ಯಾರನ್ನ ಈ ದಿನ ಒಳ್ಳೆಯವರು ಅಂತೀರೋ, ಯಾರನ್ನ ನೀವು ಸಹಾಯ ಮಾಡುವಂಥ ಮನಸ್ಥಿತಿ ಇದೆ ಅಂತ ಹೇಳಿ ಭಾವಿಸಿದ್ದೀರೋ ಅಂಥವರು ತಟಸ್ಥರಾಗಿರುವಂಥದ್ದನ್ನು ಕಂಡು ನಿಮಗೆ ಬೇಸರ ಆಗತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ನಾನಾ ರೀತಿಯ ಅನುಭವಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತೆಯಿಂದ ಇರಿ. ಆದಷ್ಟು ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಈ ದಿನ ಬಹಳ ಮುಖ್ಯ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಅಷ್ಟೊಂದು ಯಶಸ್ವಿಯಾಗಿ ನಡೆಯಲ್ಲ, ಅಡೆತಡೆಗಳು ಜಾಸ್ತಿ. ಹಾಗೆ ಈ ದಿನ ನಿಮ್ಮ ಪಾಲಿಗೆ ಬಂದಂತಹ ಕೆಲವೊಂದು ಜವಾಬ್ದಾರಿಗಳೇನಿದೆ ಅದನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಏಕೆಂದರೆ ಈ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಮನಸ್ಸು ಅಷ್ಟೊಂದಾಗಿ ಬಲವಾಗಿಲ್ಲ. ಹಾಗೆ ಮನೆಯ ವಾತಾವರಣ ಕೂಡ ನಿಮಗೆ ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದ ಮನೆಯವರ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಕೆಲಸಗಳಲ್ಲಿ ಸ್ವಲ್ಪ ನಿರಾಸಕ್ತಿ ಇರುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಆದರೆ ಅವರ ಮಾತನ್ನು ಕೇಳಿಸಿಕೊಳ್ಳುವಷ್ಟು ವ್ಯವಧಾನ ಈ ದಿನ ನಿಮ್ಮಲ್ಲಿ ಇರಲ್ಲ. ಹಾಗಾಗಿನೇ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಂಡ್ರೂ ಕೂಡ ಅದರ ಫಲಿತಾಂಶ ನಿಮಗೆ ನೇರವಾಗಿ ಸಿಕ್ಕಲ್ಲ. ಇನ್ನು ಈ ದಿನ ಖರ್ಚು ಮಾಡುವಂತಹ ಸಂದರ್ಭ ಸ್ವಲ್ಪ ಲೆಕ್ಕಾಚಾರದಲ್ಲಿ ಮಾಡಿ, ಹಣದ ಉಳಿತಾಯ ಮಾಡುವಂಥ ಒಂದು ಪ್ರಯತ್ನ ಜೊತೆಯಲ್ಲೇ ಇರಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಹೊಸ ಪರಿಚಯಸ್ಥರ ಸಹಕಾರ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಆದರೆ ಅವರ ಮೇಲೆ ಹೆಚ್ಚು ಅವಲಂಬನೆ ಬೇಡ. ಇನ್ನು ಹೊಸ ಅವಕಾಶಗಳು ಬಂದಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಸಮಯ ಪ್ರಜ್ಞೆ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.